ನಮಸ್ಕಾರ ವೀಕ್ಷಕರೇ, ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಈ ಎರಡು ಸಂಸ್ಥೆಗಳ ವಾರದ ಪ್ರಮುಖ ಸಮುದಾಯ ಮತ್ತು ಗ್ರಾಮ ಅಭಿವೃದ್ಧಿ ಚಟುವಟಿಕೆಗಳೊಂದಿಗೆ ನಿಮ್ಮ ಮುಂದೆ ಮಕ್ಕಳ ಕಲಿಕೆ, ಆರೋಗ್ಯ ಜಾಗೃತಿ ಮತ್ತು ಮಹಿಳಾ ಸಬಲೀಕರಣದ ಪ್ರಮುಖ ಕ್ಷಣಗಳು. ಈ ವಾರದ ವಾರ್ತೆ: ಬಡತನ, ಮಾನಸಿಕ ಬೇಸರ ಮತ್ತು ಜೀವನದ ಹೋರಾಟಗಳ ನಡುವೆ ಅಶ್ವಿನಿ ರವರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹೋರಾಡಿದ ತಾಯಿ. ಶಿಶು ಸಮಸ್ಯೆಯಿಂದ ಮಾನಸಿಕ ಸಂಕಷ್ಟಕ್ಕೆ ಒಳಗಾದರು. ಆರ್ಬಿಟ್ ಸಂಸ್ಥೆಯ ನೆರವಿಂದ ಚಿಕಿತ್ಸೆ ಪಡೆದು ಇಂದು ಮತ್ತೆ ಹೊಸ ಜೀವನವನ್ನು ಆರಂಭಿಸಿದ್ದಾರೆ. ಇವರ ಬದುಕು ಬದಲಿಸಿದ ಪ್ರೇರಣಾದಾಯಕ ಕಥೆ ಈಗ ನಿಮ್ಮ ಮುಂದೆ. ನಮ್ಮ ಮನೆಯ ಹೆಸರು ರಮೇಶ್. ನಮ್ಮೂರು ಕಲ್ಲೂರು. ನಾನು 2 ವರ್ಷದಿಂದ ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದೇನೆ. ಹಾಗೂ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಓದಿಸಿಕೊಂಡು ಗೊತ್ತಿದ್ದಿಲ್ಲ. ಮಮತಾ ಮೇಡಮ್ ಅವರು ಹಿಂಗೆ ಸರ್ವೆ ಮಾಡ್ಕೊಳಕ್ಕೆ ಬಂದಿರು, ನೋಡ್ಲತ್ತಿರು ಮಾನಸಿಕ ಕಾಯಿಲೆ ಇದೆಯಲ್ಲ ಅಂತ ಕೇಳಿದಾಗ ನಮಗೆ ಸಿಕ್ಕೂರವರು ಆರೋಗ್ಯ ಸಂಸ್ಥೆ ಕಡೆ ನಾವು ಬಂದಿದ್ದೇವೆ ಅಂದರು. 2 ವರ್ಷ ಅಲ್ಲೇ ಗೋಲಿ ತೊಗೊಂಡೆವು. ನಮ್ಮ ಮಾನಸಿಕ ಈಗ ಹೋಗ್ಯದ, ಆರಾಮಾಗ್ಯದ. ನಮ್ಗೆ ಕುಂತು ಬೇಸರ ಆಗ್ಯದ ಅಂತೇಳಿ ಫಾದರ್ ಸರಿಗೆ ಹೇಳಿದೆವು ಮೀಟಿಂಗ್ ಹೋದಲ್ಲಿ. ಹೋದಾಗ ಅವ್ರಂದ್ರೆ ನಮಗೆ ಏನಾರ ಇಚ್ಛೆಲಿ ಏನಾರ ಮಾಡಕ್ಕೆ ನಮಗೆ ಕುರಿ ನಮ್ಗೆ ಯಾರು ಭೀ ಕೆಲ್ಸಕ್ಕೆ ಹೋಗ್ಯಲ್ಲ ಹೋಗ್ಯಾರ, ಮನೆಯಾಗೆ ಕುಲ್ಬೋ ಇದಾಗ್ಲತ್ತದ ಅಂದ್ರೆ ನಮ್ಗೆ 2 ಕುರಿ ಕೊಡ್ತಾರೆ. ಅವು ಮೇಯಿಸ್ಲತ್ತಿದ್ದೆವು. ಮುಂಜಾನೆ ಒಯ್ತೇವು, ಕುರಿ ಮೇಯಿಸ್ಕೊಂಡು ಬರ್ತೇವೆ. ಮತ್ತು ಮಧ್ಯಾಹ್ನಕ್ಕೆ ನೀರು ಹಾಕ್ತಾ ಮತ್ತು 4-5ಕ್ಕೆ ಮತ್ತೊಂದು ಜರ ಒಯ್ದು ಮೇಯಿಸ್ಕೊಂಡು ಬರ್ತಾ. ಆರೋಗ್ಯ ಸಂಸ್ಥೆಯಲ್ಲಿ ನಮಗೆ ಕುಟುಂಬಕ್ಕೆ ಒಂದು ಸಹಕಾರ ಆಗ್ಯದ. ನನಗೊಂದು ಕೆಲಸ ಸಿಕ್ಕಂಗೆ ಆಗ್ಯದ್ರಿ. ನಾವು ಚಂದ ಇರ್ತದೆ ಆರೋಗ್ಯ ಸಂಸ್ಥೆ ಮತ್ತು ಫಾದರ್ ಸರಿ ಧನ್ಯವಾದಗಳು. ನಮಸ್ಕಾರ. ನವೆಂಬರ್ 17ರಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ನಲ್ಲಿ ಆಂತರಿಕ ಹಾಗೂ ಬಾಹ್ಯ ಲಿಂಗ ಪ್ರೇರಣಾ ತಂಡದ ಸದಸ್ಯರಿಗೆ ಸಾಮರ್ಥ್ಯ ಬಲವರ್ಧನೆ ಕುರಿತು ತರಬೇತಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಶ್ರೀಮತಿ ನಿರ್ಮಲಾ ಉದ್ಘಾಟಿಸಿ ಸಂಸ್ಥೆಯ ಮುಖ್ಯ ಕಾರ್ಯಗಳ ಕುರಿತು ಪ್ರಾಥಮಿಕ ನುಡಿಗಟ್ಟನ್ನು ನೀಡಿದ್ದಾರೆ. ಆರ್ಬಿಟ್ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ ವಾಸ್ ಪ್ರೇರಣಾ ತಂಡದ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ತಿಳಿಸಿ ಶುಭ ಹಾರೈಸಿದ್ದಾರೆ. ಬಳ್ಳಾರಿಯ BDDS ಸಂಸ್ಥೆಯ ಸಂಯೋಜಕರು ಶ್ರೀಯುತ ಅರಳಪ್ಪ ಸಂಪನ್ಮೂಲ ವ್ಯಕ್ತಿಯಾಗಿ ಲಿಂಗ ಹಾಗೂ ಲಿಂಗತ್ವ ವ್ಯತ್ಯಾಸದ ಕುರಿತು ಆಳವಾದ ಸ್ಪಷ್ಟನೆ ನೀಡಿದ್ದಾರೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಾಣುವ ಅನುಮಾನತೆಯನ್ನು ನಿವಾರಿಸಲು ಶಿಕ್ಷಣವೇ ಮೂಲತಂತ್ರ ಮಂತ್ರ ಎಂದು ಹಿಗ್ಗಾಮುಗ್ಗವಾಗಿ ವಿವರಿಸಿದ್ದಾರೆ. ಒಟ್ಟು 38 ಜನ ಸಿಬ್ಬಂದಿ ಹಾಗೂ ಶಿಬಿರಾರ್ಥಿಗಳು ತರಬೇತಿಯಲ್ಲಿ ಭಾಗವಹಿಸಿ ಲಿಂಗ ಸಮಾನತೆಯ ಕುರಿತು ಅರಿವು ವೃದ್ಧಿಸಿಕೊಂಡಿದ್ದಾರೆ. ನವೆಂಬರ್ 19ರಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ನಲ್ಲಿ ಜನಶಕ್ತಿ ತಾಲೂಕಾ ಒಕ್ಕೂಟದ ಸಭೆಯನ್ನು ಆಯೋಜಿಸಲಾಯಿತು. ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಶ್ರೀಮತಿ ನಿರ್ಮಲಾ ರವರು ಒಕ್ಕೂಟಗಳ ಬಲವರ್ಧನೆ ಮತ್ತು ನಾಯಕತ್ವದ ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಗೆ ಹಾಜರಾಗದ ಮಹಾಸಂಘದ ಸದಸ್ಯರ ಬಳಿ ಭೇಟಿ ನೀಡಿ ಮುಂದಿನ ಸಭೆಗೆ ಕಡ್ಡಾಯವಾಗಿ ಹಾಜರಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹಾಜರಿದ್ದ ಸದಸ್ಯರು ಸ್ವೀಕರಿಸಿದರು. ಒಕ್ಕೂಟಗಳಲ್ಲಿ ಮಾಡಬೇಕಾದ ಕಾರ್ಯಗಳ ಕುರಿತು ಕ್ರಿಯಾ ಯೋಜನೆ ರೂಪಿಸಲಾಯಿತು. ತಾವರೆ ಮಹಾಸಂಘದವರು ಪ್ರಾರ್ಥನೆಯಿಂದ ಕಾರ್ಯಕ್ರಮ ಆರಂಭಿಸಿದರು. ಗಾಂಧಿ ಮಹಾಸಂಘದವರು ಸ್ವಾಗತಿಸಿದರು. ಮಲ್ಲಿಗೆ ಮಹಾಸಂಘದವರು ಸಂವಿಧಾನದ ಪೀಠಿಕೆಯನ್ನು ಓದಿ ಭಾತೃತ್ವದ ಭಾವನೆಯನ್ನು ಉದ್ದೇಶಿಸಿದರು. ಪ್ರೇಮಾಂಜಲಿ ಮಹಾಸಂಘದವರು ಧನ್ಯವಾದ ಸಲ್ಲಿಸಿ ಎಲ್ಲಾ ಸದಸ್ಯರು ನಾಯಕತ್ವದ ಮಹತ್ವವನ್ನು ಅರಿತುಕೊಂಡರು. ನವೆಂಬರ್ 21ರಂದು ಹುಮ್ನಾಬಾದ್ ನಗರದ ಆರ್ಬಿಟ್ ಸಂಸ್ಥೆ ಹಾಗೂ APD ಸಂಸ್ಥೆ ಬೆಂಗಳೂರು ತಂಡವು ಕೋಳಿವಾಡ ಬಡಾವಣೆಯಲ್ಲಿ ಇರುವ ಮಗುವಿನ ಮನೆಗೆ ಭೇಟಿ ನೀಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀನಾಥ್, APD ಸಂಸ್ಥೆ ಬೆಂಗಳೂರು ಇವರು, ಆರ್ಬಿಟ್ ಸಂಸ್ಥೆ ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್, ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಕಾರ್ಯಕರ್ತರು ಶ್ರೀ ಸದಾನಂದ್, ಶ್ರೀಮತಿ ಮಮತಾರವರು ಭಾಗವಹಿಸಿದರು. ಮಗುವಿನ ಪೋಷಕರು ಮಗು ಹುಟ್ಟಿದಾಗಿನ ಸ್ಥಿತಿಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿ ಆರ್ಬಿಟ್ ಕಾರ್ಯಕರ್ತರ ಚಟುವಟಿಕೆಗಳಿಂದ ಮಗುವಿನಲ್ಲಿ ಕಂಡಿರುವ ಉತ್ತಮ ಬದಲಾವಣೆಗಳನ್ನು ಸಂತೋಷದಿಂದ ಪೋಷಕರು ಹಂಚಿಕೊಂಡಿದ್ದಾರೆ. ಅಪ್ಪ ಅಮ್ಮ ಎಂದು ಮಾತನಾಡಲು ಆರಂಭಿಸುವುದು, ಓದು ಬರಹ ಚಟುವಟಿಕೆಗಳಿಂದ ಉತ್ತಮ ಪ್ರಗತಿ ಸಾಧಿಸಿರುವುದು ನಮಗೆ ಹೆಮ್ಮೆಯಾಗಿದೆ ಎಂದು ಪೋಷಕರು APD ಹಾಗೂ ಆರ್ಬಿಟ್ ಸಂಸ್ಥೆಗೆ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಜಾಗೃತಿ ಕಾರ್ಯಕ್ರಮವನ್ನು ಆರ್ಬಿಟ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ 62 ಮಕ್ಕಳು, ಶಾಲಾ ಸಿಬ್ಬಂದಿ ಹಾಗೂ ಬೆಂಗಳೂರಿನ APD ಸಂಸ್ಥೆಯ ಶ್ರೀನಾಥ್ ರವರು ಮತ್ತು ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರು ಫಾದರ್ ಆಲ್ಬರ್ಟ್ ರವರು ಭಾಗವಹಿಸಿ ಮಾರ್ಗದರ್ಶನ ನೀಡಿದ್ದಾರೆ. ಬೆಳವಣಿಗೆ ಕುಂಠಿತ ಮಕ್ಕಳ ಮಾಹಿತಿಯನ್ನು ಸಂಸ್ಥೆಗೆ ಹಂಚಬೇಕೆಂದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮನವಿ ಮಾಡಲಾಗಿದೆ. ನಮ್ಮ ಸಂಸ್ಥೆಯು ಮಕ್ಕಳಿಗಾಗಿ ನೀಡುತ್ತಿರುವ ವಿವಿಧ ಸೌಲಭ್ಯಗಳು ಮತ್ತು ನೆರವಿನ ಕುರಿತು ಸಂಪೂರ್ಣವಾಗಿ ವಿವರವಾಗಿ ಮಾಹಿತಿ ನೀಡಿದ್ದಾರೆ.
ನವೆಂಬರ್ 19ರಂದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕು ವಸ್ತರಿ ಗ್ರಾಮದಲ್ಲಿ ಮಕ್ಕಳ ಮನೆ ಕಾರ್ಯಕ್ರಮದ ಅಂಗವಾಗಿ ಸಮುದಾಯ ಸಭೆಯನ್ನು ಆಯೋಜಿಸಲಾಗಿದೆ. ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಸಭೆಯಲ್ಲಿ ಮಕ್ಕಳ ಬೆಳವಣಿಗೆ, ಎತ್ತರ, ತೂಕದ ಅಸಮತೋಲನ, ಪೌಷ್ಟಿಕಾಂಶ ಕೊರತೆ ಹಾಗೂ ಅಪೌಷ್ಟಿಕತೆ ಇರುವ ಮಕ್ಕಳಿಗೆ ನೆರವು ನೀಡುವುದು ನಮ್ಮ ಪ್ರಮುಖ ಉದ್ದೇಶವೆಂದು ಶ್ರೀ ಚಂದ್ರಕಾಂತ್ ರವರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ, ಗ್ರಾಮಸ್ಥರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಮತ್ತು ಶಿಕ್ಷಕರು ಸೇರಿದಂತೆ ಒಟ್ಟು 65 ಜನ ಭಾಗವಹಿಸಿ ಮಕ್ಕಳ ಮನೆ ಕಾರ್ಯಕ್ರಮದ ಮಹತ್ವದ ಕುರಿತು ಸಂಪೂರ್ಣವಾಗಿ ವಿವರವನ್ನು ತಿಳಿದುಕೊಂಡಿದ್ದಾರೆ.